90.4%. ಅಂದ್ರೆ ದೇಶದ ಎಂಟೈರ್ ದೇಶದ 100% ಜಿಡಿಪಿ ನಲ್ಲಿ 9.4% ಅಷ್ಟು ಜಿಡಿಪಿ ಕರ್ನಾಟಕದಿಂದ ಬರ್ತದೆ ಮೆಜಾರಿಟಿ. ಅಂದ್ರೆ ಕರ್ನಾಟಕ ರಾಜ್ಯ ನಮ್ಮ ಗ್ಯಾರಂಟಿ ಜೊತೆಗೆ ನಾವು ಇದನ್ನ ಸಾಧನೆ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಈಗ ನಾವು ಲಾಸ್ಟ್ ಇಯರ್ 2,63,000 ಕೋಟಿ ಟ್ಯಾಕ್ಸ್ ರೆವಿನ್ಯೂನ ನಾವು ಪ್ಲಾನ್ ಮಾಡಿದ್ವಿ. ಅಂದ್ರೆ ನಾವು ಆಲ್ರೆಡಿ 2,10,000 ಕೋಟಿಯನ್ನ ಆಸ್ ಆಫ್ ಜನವರಿ ನಾವು ಆಲ್ರೆಡಿ ಅಚೀವ್ ಮಾಡಿದ್ದೇವೆ. ಅಂದ್ರೆ ಕರ್ನಾಟಕ ವಿಲ್ ಬಿ ರೆವಿನ್ಯೂ ಸರ್ಪ್ಲಸ್, ನಾಟ್ ಎ ರೆವಿನ್ಯೂ ಡೆಫಿಸಿಟ್. ಡೆವಲಪ್ಮೆಂಟ್ ದುಡ್ಡಿಲ್ಲ ಅಲ್ಲ, ಯಾರು ಹೇಳಿದ್ರು ಡೆವಲಪ್ಮೆಂಟ್ ಇಲ್ಲ ಅಂತ? ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳಿದ್ರು ನಿಮಗೆ ಬೆಂಗಳೂರಿನಲ್ಲಿ. ಪ್ಲೀಸ್ ಬ್ರದರ್, ಒಂದ್ ನಿಮಿಷ ನಾನು ಹೇಳ್ತೀನಿ. ಕರ್ನಾಟಕ ಸರ್ಕಾರ ನಮ್ಮ ಬಜೆಟ್ ಅಲ್ಲಿ, ಹೋದ ವರ್ಷದ ಬಜೆಟ್ ಅಲ್ಲಿ 2,63,000 ಕೋಟಿ ರೆವಿನ್ಯೂ ಕಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ವಿ. 2.6 ಈಗಾಗಲೇ 2,10,000 ಕೋಟಿಯನ್ನು ನಾವು ಆಲ್ರೆಡಿ ಕಲೆಕ್ಟ್ ಮಾಡಿದ್ದೇವೆ ಆಸ್ ಆಫ್ ಜನವರಿ 31. ಇನ್ನು 2 ತಿಂಗಳಲ್ಲಿ ಮೆಜಾರಿಟಿ ನಾವು 2.75 ಅಂದ್ರೆ ಸರಿಸುಮಾರು 10,000 ಕೋಟಿ. ನೋಡಿ, ಗೃಹಲಕ್ಷ್ಮಿ ಅಲ್ಲ, 3 ತಿಂಗಳು ರೆವಿನ್ಯೂ ಕಲೆಕ್ಷನ್. ಒಂದೇ ನಿಮಿಷ ಹೇಳಿ ಬ್ರದರ್. ಅಲ್ಲ, ನೀವು ಹೇಳಿ ಶ್ರೀಲಕ್ಷ್ಮಿ ಅವರೇ, ನೋಡಿ ಈಗ ಇದನ್ನ ವೆಬ್ಸೈಟ್ ನಾವು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಅಲ್ಲಿ ನೋಡಿ, ಅದ್ರ ಡೇಟಾ ಇದೆ. ಈಗ ಎರಡನೇ ವಿಚಾರ, ಗ್ಯಾರಂಟಿಯನ್ನ ನಮ್ಮ ಬೊಕ್ಕಸದಲ್ಲಿ ಅಥವಾ ಏನೋ ರೆಡಿ ಇರ್ತಕ್ಕಂಥ ಹಣವನ್ನಲ್ಲ, ರಾಜ್ಯದ ತೆರಿಗೆ ಹಣ ಏನ್ ಕಲೆಕ್ಟ್ ಆಗ್ತದೆ, ಹಾಗಾಗಿ ಆಯಾ ಕಾಲಕ್ಕೆ ನಾವು ರಿಟರ್ನ್ ಮಾಡ್ತಾ ಇರ್ತೀವಿ. ಮಂತ್ ಆನ್ ಮಂತ್ ಬಂದಿದ್ದನ್ನು ಹಾಗೆ ಪೇ ಮಾಡ್ತೀವಿ. 1-2 ತಿಂಗಳಲ್ಲಿ ಏನಾಗ್ತದೆ, ನಾವು ಪ್ರಿಯಾರಿಟಿ ಬೇರೆ ಬೇರೆ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಪ್ರಿಯಾರಿಟಿ ಕೊಡೋ ಸಂದರ್ಭದಲ್ಲಿ 1-2 ತಿಂಗಳು ನಿಧಾನಾಗ ಸಹಜ. ಅದೇ ಕೊಡ್ತಾ ಇಲ್ಲ ಅಂತ ಅಲ್ಲ, ನಾವು ಕೊಡ್ತಾನೆ ಇದ್ದೀವಿ ನಾವು. ಓಕೆ, ನೋಡಿಮ್ಮ, ಅವ್ರು ಹೇಳಿರ್ತಕ್ಕಂಥ ಅಷ್ಟು ಸಂಖ್ಯೆ ಕೂಡ ಅಸತ್ಯ. ಇಲ್ಲಿ ತನಕ ಸಂಗ್ರಹ ಆಗಿರ್ತಕ್ಕಂಥದ್ದು ಒಟ್ಟು ಏನು ನಾವು ರೆವಿನ್ಯೂ ರಿಸಿಪ್ಟ್ಸ್ ಅಂತ ಕರಿತೀವಿ 54. ಏನ್ ಹೇಳ್ತಾರೆ ಕೇಳೋಣ. ವಿಪಕ್ಷ ನಾಯಕ ಹೇಳ್ಕೊಳಕ್ಕೆ ಯಾವ ಮರ್ಯಾದೆ ಇದೆ ಅವರಿಗೆ? ಅದರ ವಿರುದ್ಧ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿ, ಇದು ನಮ್ಮ ಹೋರಾಟದ ಉದ್ದೇಶ. ಆರ್ಥಿಕ ಪರಿಸ್ಥಿತಿ ತೀರಾ ಕೆಳಮಟ್ಟಕ್ಕೆ ಹೋಗ್ತದೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ. ಈ ನಡುವೆ ಅನುದಾನಕ್ಕೂ ಬೇಡಿಕೆ ಇಟ್ಟಿದ್ರಿ, ಕೊಡುವಂತ ವಿಶ್ವಾಸ ಇದೆ ಸಿಗುತ್ತೆ? ಯಾಕೆಂದ್ರೆ ಮತ್ತೆ ಅಷ್ಟು ಸಾಲ ಕೂಪ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲ, ನಿನ್ನೆ ಕೇಳಿದಾಗ ಹೇಳಿದಾರಲ್ಲ, ಎಲ್ಲ ಫ್ರೀ ಕೊಡ್ತಾ ಇದ್ದೀರಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಇಲ್ಲ ಆಗಿದೆ. ಯಾರಿಗೂ ಅಭಿವೃದ್ಧಿ ಪ್ರಶ್ನೆನೇ ಮರೀಚಿಕೆ. ಅಭಿವೃದ್ಧಿ ಅನ್ನೋದೇ ಕೇಳ್ಬೇಡ್ರಿ. ನಮ್ಮ ಅಜೆಂಡಾ ಅಭಿವೃದ್ಧಿ ಅಲ್ಲ, ವೋಟ್ ಹಾಕ್ಸ್ಕೊಳಕ್ಕೆ ಎಷ್ಟು ಕಾಸು ಕೊಡಬೇಕು ಅಷ್ಟೇ ನಮ್ಮ ಅಜೆಂಡಾ ಅಂತಾನೆ ಓಪನ್ ಆಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮುಂದಿನ ಬಜೆಟ್ ಅನ್ನ ಮಂಡಿಸ್ತಾರೆ ಅಂತ ವಿಶ್ವಾಸ ಇದೆಯಾ? 100% ಮಂಡಿಸಲ್ಲ ಅವರು. 100% ಸಿದ್ದರಾಮಯ್ಯ. ಇಲ್ಲಿ ಸನ್ಮಾನ್ಯ ಬೊಮ್ಮಾಯಿನವರು ಅವರು ಮುಖ್ಯಮಂತ್ರಿಯಾಗಿ ನಾವು ಸರ್ಕಾರ ಬಿಟ್ಟು ಹೋಗ್ಬೇಕಾದ್ರೆ ಸರ್ಪ್ಲಸ್ ಬಡ್ಜೆಟ್ ಇತ್ತು. ಇವತ್ತು ಸರ್ಪ್ಲಸ್ ಬಡ್ಜೆಟ್ ಇರ್ತಕ್ಕಂಥ ರಾಜ್ಯವನ್ನ ಇವತ್ತು ಇಂಥ ದುಸ್ಥಿತಿಗೆ ತಂದಿಟ್ಟಿರೋಂಥದ್ದು. ಇವತ್ತು ಏನು ರೆವಿನ್ಯೂ ರಿಸಿಪ್ಟ್ಸ್ ಅಂತ ನಾವೇನು ಅಂತೀವಿ, ಸಂಗ್ರಹದ ಒಟ್ಟು ಭಾಗನೇ 54%. ಖರ್ಚು ಮಾಡಿರ್ತಕ್ಕಂಥದ್ದು ಸರ್ಕಾರ ಬಿಡುಗಡೆ ಮಾಡಿರುವಂತದ್ದು ನಾನಲ್ಲ, ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಒಟ್ಟು ಇಲ್ಲಿ ತನಕ ಏನೆಲ್ಲ ಪ್ರೋಗ್ರೆಸ್ ಆಗಿದೆ ಅಂದ್ರೆ 51% ಪ್ರೋಗ್ರೆಸ್ ಆಗಿದೆ ಅಂತ. ಮಾರ್ಚ್ ಒಳಗಡೆ ಬಿಲ್ ಮಾಡ್ಕೋತಾರೆ ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮಾರ್ಚ್ ಒಳಗಡೆ ಮಾಡ್ಕೋತಾರೆ. ಪ್ರಶ್ನೆ ಇರ್ತಕ್ಕಂಥದ್ದು, ಇಂಥ ದಯನೀಯ ಸ್ಥಿತಿಯ ಒಳಗಡೆ ಕರ್ನಾಟಕ ಯಾವತ್ತೂ ಹೋಗಿರ್ಲಿಲ್ಲ. ಎಂಥ ಪರಿಸ್ಥಿತಿ ಬಂದರೂ ಕೂಡ ದೇಶದ ಒಳಗಡೆ ಕರ್ನಾಟಕಕ್ಕೆ ಒಂದು ವಿಶೇಷವಾದಂತಹ ಆದ್ಯತೆ ಇತ್ತು. ಇಲ್ಲಿಗೆ ಡಿಫೆನ್ಸ್ ಕಾರಿಡಾರು, ಇಲ್ಲಿಗೆ ಎಜುಕೇಷನ್, ಅಂದ್ರೆ ಮಹಾರಾಜರಂತ ದೊಡ್ಡ ಭೂಮಿಕೆ ಹಾಕಿಕೊಟ್ಟಂತ ಈ ರಾಜ್ಯದ ಒಳಗಡೆ ಪ್ರಗತಿ ಅಂತಕ್ಕಂಥ ವಿಶ್ವೇಶ್ವರನವರು ಇಂಥವ್ರನ್ನ ಬಹಳ ದೊಡ್ಡ ಜನಗಳು ಬಹಳ ಕರ್ನಾಟಕದ ಆರ್ಥಿಕ ಸ್ಥಿತಿಯನ್ನೇ ಎತ್ಕೊಂಡು ಹೋಗುವಂತ ಕೆಲಸ ಮಾಡಿದ್ರು. ಇದನ್ನ ಸ್ಯಾಬಿಟೇಜ್ ಮಾಡಿದಂಥದ್ದು ಯಾರಪ್ಪ ಅಂತಂತಂದ್ರೆ ಇವರ ಆ ಮೂರ್ಖತನದ ಯಾವ ಒಂದು ನಿರ್ಧಾರ ಇದೆಯಲ್ಲ, ಒಂದು ಪ್ಲಾನಿಂಗ್ ಇಲ್ಲದೆ ಮಾಡಿದಂಥದ್ದು. ಈಗ ನಾವು ಕೂಡ ಮಾಡಿದೀವಿ, ಪ್ಲಾನಿಂಗ್ ಮಾಡಿದೀವಿ, ನಾವು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. ಆದ್ರೆ ನಮ್ಮ ಗ್ಯಾರಂಟಿಗೂ ಈ ಗ್ಯಾರಂಟಿಗೂ ಏನ್ ವ್ಯತ್ಯಾಸ ಅಂತಂತಂದ್ರೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಕನ್ನಡದ ಗಾದೆ ಇದೆ. ಇವರು ಇಲ್ಲಿ ಹಾಸಿಗೆ ಚರ್ಚೆನ ಮುಂದುವರಿಸೋಣ. ಈಗ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಆರಂಭ ಆಗತ್ತೆ. ಸೆಷನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅವರ ಸಂಪುಟದ ಸಹೋದ್ಯೋಗಿಗಳು ಕೂಡ ಇದ್ದಾರೆ. ಇಲ್ಲಿ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಮತ್ತೇನಾದ್ರೂ ಹೈಡ್ರಾಮಾ ಆಗುತ್ತಾ? ವಿಪಕ್ಷದವರು ಅಡ್ಡಿಪಡಿಸ್ತಾರಾ? ಈ ಎಲ್ಲಾ ಪ್ರಶ್ನೆಗಳಿದೆ, ನೋಡೋಣ. ಇವತ್ತು ನಮ್ಮ ಕಾಶ್ಯಾದವ್ರು ಹೇಳ್ತಾ ಒಂದು ಮಾತನ್ನ ಹೇಳಿದ್ರು, ಬಹುಶಃ ಇಷ್ಟು ತೆರಿಗೆಯನ್ನ ಬೇರೆ ಬೇರೆ ರೂಪದಲ್ಲಿ ಏರಿಸಿರುವಂತದ್ದು ಸರ್ಕಾರ ಒಂದೇ ಒಂದಕ್ಕೆ ಅವಕ್ಕೆ ಬಿಟ್ಟಿಲ್ಲ. ಕರೆಂಟು, ನೀರು, ಹಾಲು, ಒಂದು 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 ಭೂಮಿ 1 ಇಂಚು ಸಾಲ ತಗೊಂಡವ್ರ ಮೇಲೆ ಹೊರೆ. ಏನಿದು ಸರ್ಕಾರ?
ನಿಮ್ಮನ್ನ ಯಾರು ಕೇಳಿದ್ವಿ? ಓಕೆ. ನಿಮ್ಮ ತೆವಲಿಗೆ ಗ್ಯಾರಂಟಿ ಕೊಟ್ರಿ. ನಿಮ್ಮ ತೆವಲಿಗೆ ಗ್ಯಾರಂಟಿಗಳನ್ನ ಯಾರು ಹೇಳಿದ್ರು ಅನ್ನೋಕ್ಕೋಸ್ಕರ ಎಲ್ಲಿ ಅದು ದ ಬ್ಲೂ ಪ್ರಿಂಟ್ ಆಫ್ ದಿ ವರ್ಲ್ಡ್, ಇದು ಬ್ಲೂ ಪ್ರಿಂಟಾ? ಓಕೆ 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 ಸರಿ. ನಾನು ಇದರಲ್ಲಿ FKCCI ಬಂಗೇರಾ ಸರ್ನು ಬಹಳ ಸೀನಿಯರ್ ಅವರು ಬಜೆಟ್ ವಿಚಾರದಲ್ಲಿ ಬಹಳ ಸಮಗ್ರವಾಗಿ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅವ್ರಿಗಿದೆ. ಬಂಗೇರಾ ಸರ್, ಹೌ ಡು ಯು ಲುಕ್ ಅಟ್ ಇಟ್? ಇಲ್ಲ, ಈಗಾಗಲೇ 28,000 ಕೋಟಿ ಏನೋ ಅದರಲ್ಲಿ GSTP ಬೆಳವಣಿಗೆ ಆಗಿದೆ, 32,000 ಕೋಟಿಗೆ ಹೋಗುತ್ತೆ. ನಾವು ಪೂರಕವಾಗಿ ನೋಡಿದ್ರೆ ಹೋಲ್ಸಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಕರ್ನಾಟಕ ಮಟ್ಟದಲ್ಲಿ ಬೆಂಗಳೂರಿನಿಂದ 3 ಮೇಜರ್ IT ಕಂಪನಿಗಳು ಬೇರೆ ಕಡೆ ಹೋಗ್ತಾ ಇದೆ. ಹೈದರಾಬಾದ್ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ ಹೇಳಿ? ಯಾಕೆ ಹೋಗ್ತಾ ಇದೆ? ನೀವು ಇಲ್ಲಿಂದ ಹೊರಟು ಇನ್ನೊಂದು ಕಡೆ ಹೋಗ್ಬೇಕಾದ್ರೆ, ನಾವು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ 1 ಗಂಟೆಯಲ್ಲಿ ಹೋಗ್ಬೋದು, 1.5 ಗಂಟೆಯಲ್ಲಿ ಹೋಗ್ಬೋದು ಅಲ್ವಾ? ಇಲ್ಲಿಂದ ನೀವು RR ನಗರದಿಂದ ಬೆಂಗಳೂರು ಸಿಟಿಗೆ ಹೋಗ್ಬೇಕಾದ್ರೆ 1 ಗಂಟೆ ಬೇಕು ಅಲ್ವಾ? ಅಂದ್ರೆ ಟ್ರಾಫಿಕ್ ಜಾಮ್. ಆಮೇಲೆ ಒಂದು ರಸ್ತೆ ಸರಿ ಇಲ್ಲ, ಬೆಂಗಳೂರಿನಲ್ಲಿ ಯಾವ್ದು ರಸ್ತೆ. ನಾನು ಮೊನ್ನೆ ತಮಿಳುನಾಡಿಗೆ ಹೋಗಿದ್ದೆ, ಇಂಟೀರಿಯರ್ ಹಳ್ಳಿಗೆ ಹೋಗಿದ್ದೆ, ಯಾವ್ದೋ ಒಂದು ಕಸ್ಟಮರ್ ಮೀಟ್ ಮಾಡಬೇಕು ಹೋಗಿದ್ದೆ. ಏನ್ ಚೆನ್ನಾಗಿದೆ ರಸ್ತೆ. ಹೈದರಾಬಾದ್ ಹೋಗಿದ್ದೇನೆ, ಚೆನ್ನಾಗಿದೆ ರಸ್ತೆ, ಚೆನ್ನಾಗಿದೆ. ತಮಿಳುನಾಡಲ್ಲಿ ರಸ್ತೆಗಳು ಬಹಳ ಚೆನ್ನಾಗಿದೆ, ರಸ್ತೆ ಚೆನ್ನಾಗಿದೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ ಸರಳೀಕರಣ, ಕಾನೂನು ಸರಳೀಕರಣ ಅಂದ್ರೆ ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅದು ಒಂದು. ಎರಡನೇ ಏನಂತ ಹೇಳಿದ್ರೆ ಪೂರಕವಾದ ಸಬ್ಜೆಕ್ಟ್ ಹೇಳಿ ನೋಡಿ, ಹೇಗೆ ಎಕಾನಮಿ ರೀಜೆನ್ಯುವೇಟ್ ಆಗತ್ತೆ ಅಂತೇಳಿ ಗೋಲ್ಡನ್ ಕ್ವಾರ್ಟರ್ ಮಾಡಿದ್ರು, ರೋಡ್ಸ್ ಅನ್ನ ಮಾಡಿದ್ರು, ಯಾರು ವಾಜಪೇಯಿ ಅವರು ಮಾಡಿದ್ರು. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಅಂತ ಕನೆಕ್ಟಿವಿಟಿ ಶುರು ಮಾಡಿದ್ರು. ಈ ಸರ್ಕಾರ ಕಳೆದ 1 ವರ್ಷದಲ್ಲಿ 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. ಥಾಟ್ಸ್ ಬರೋಲ್ಲ ಆಮೇಲೆ. ಯಾಕಂತ ಹೇಳಿದ್ರೆ ನೀವು ಹೇಳಿದಂಗೆ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಈಗಾಗಲೇ ಪ್ರಸ್ತಾಪನೆ ಮಾಡಿದೆ, ಕೃಷಿ, ಕೈಗಾರಿಕೆ, ವಾಣಿಜ್ಯ ಇದು ಬೆಳವಣಿಗೆ ಆದ್ರೆ ಈಗಾಗಲೇ ಲಕ್ಷಾಂತರ ಜನ ಹುಡುಗರು ಕಾಲೇಜಿಂದ ಹೊರಗೆ ಬರ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಕೊಡಬೇಕಲ್ವಾ? ಸರ್ಕಾರದ ಏನು ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಈಗ ಕಾರಿಡಾರ್ ಬಗ್ಗೆ ಪ್ರಸ್ತಾಪನೆ ಮಾಡಿದ್ರು, ಅವರು ಮಾಡಿದ್ರು, ನಾನು ಮಾಡಿದ್ದೆ. ಏನಂತ ಹೇಳಿದ್ರೆ, ನೀವು ಮುಂಬೈ, ಚೆನ್ನೈ ಕಾರಿಡಾರ್ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕೈಗಾರಿಕೆಗಳು ಬರ್ತಾ ಇದ್ದಾವೆ, ಕನೆಕ್ಟಿವಿಟಿ ಚೆನ್ನಾಗುತ್ತೆ, ಮಾರ್ಕೆಟ್ ಕನೆಕ್ಟಿವಿಟಿ ಒಂದು. ಇನ್ನು ಬೀದರ್ ಬೆಂಗಳೂರು ಆಗಿದ್ರೆ ಅದು ಚೆನ್ನಾಗುತ್ತೆ, ಮಂಗಳೂರು ಬೆಂಗಳೂರು ಆದ್ರೆ ಅದು ಚೆನ್ನಾಗುತ್ತೆ. ಆದ್ರೆ ಇನ್ನೊಂದು ಹೇಳ್ತೇನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿ ಅಂತೆ, ಚೈನಾ ಇಸ್ ಡಿಫ್ಲೀಟಿಂಗ್ ದಿಯರ್ ಇಕಾನಮಿ. ಅಲ್ಲಿ ಚೈನಾದಲ್ಲಿ ಹೇಳಿದಂಗೆ ಏನಾಗಿದೆ ಅಂತ ಹೇಳಿದ್ರೆ ಅಮೆರಿಕ ಈಸ್ ಪೌನ್ಸಿಂಗ್ ಆನ್ ದೆಮ್ ಅಲ್ವಾ? ಆವಾಗ ನಮ್ಗೆ ಏನಾಗಿದೆ ಅಂದ್ರೆ ಇಂಡಿಯಾ, ಭಾರತ, ಅದು ಬೆಂಗಳೂರು ಬಹಳ ಪ್ರಮುಖವಾದ ಜಾಗ. ಯಾಕಂದ್ರೆ ಇಲ್ಲಿ IT ಡೆವಲಪ್ಮೆಂಟ್ ಮಾಡಿದ್ರೆ ಸಾಕಷ್ಟು ಜನ ಕೆಲಸ ಸಿಗುತ್ತೆ, ಲಕ್ಷಾಂತರ ಜನ ಕೆಲಸ ಸಿಗುತ್ತೆ. ಆದ್ರೆ ಇದಕ್ಕೇನಾಗಿದೆ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಲಿಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಆಗ್ಲಿಲ್ಲ. ರಾಜ್ಯ ಮಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, 1 ನಿಮಿಷ ಇರಿ, ನಾನು ಮಾತಾಡ್ತೇನೆ ರೀ, ಆಮೇಲೆ ಮಾತಾಡಿ. ಅವ್ರು ಆಮೇಲೆ ನಾನು ನಿಲ್ಲಿಸ್ತೇನೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಆಗ್ಲಿಲ್ಲ. ಯಾಕಂದ್ರೆ 52,000 ಕೋಟಿ ರೂಪಾಯಿ ನಾವು ಪ್ರೀಮಿಯಂ ಕೊಟ್ಬಿಟ್ಟು 55,000 ರೂಪಾಯಿ ಲಕ್ಷ ಕೋಟಿನ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 50% ಆಗ್ಲಿಲ್ಲ. 50% ಆಗ್ಲಿಲ್ಲ. ನಂಗೆ ಗೊತ್ತಿರೋ ರಾಜಗೋಪಾಲ್ ಅವರು, ಕಾಸಿಯಾದವರು ಅದನ್ನ ಒಪ್ತಾರಾ ಅಥವಾ ನೀವು ಡಿಸಗ್ರಿ ಅಥವಾ ಏನ್ ಹೇಗ್ ನೋಡಕ್ ಬಯಸ್ತೀರಾ? ಅವ್ರು ಹೇಳ್ತಾ ಇದಾರೆ, ಏನ್ ಹೇಳಿದ್ರು ನಮ್ಮ ನೀವು 40,000 ಕೋಟಿನಲ್ಲಿ ಒಂದ್ ನಿಮಿಷ ನೋಡಿ, 40,000 ಕೋಟಿನಲ್ಲಿ ಕ್ವೀನ್ ಸಿಟಿ ಅಂತ ಮಾಡಿದ್ದೀವಿ, ವರ್ಲ್ಡ್ಸ್ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ತರ್ತಾ ಇದೀವಿ. ಅಂದ್ರೆ ನಾಟ್ MSMEಗೆ ನಾವು ಆಲ್ರೆಡಿ ಬೆಂಗಳೂರಲ್ಲಿ ಏನಾಗಿದೆ ಚೋಕಿಂಗ್ ಎನ್ವೈರನ್ಮೆಂಟ್ ಇದೆ ಅಂತ ಹೇಳಿ ನಾವು ವಸಂತ ನರಸಾಪುರ ಮತ್ತೆ ತುಮಕೂರಿನಲ್ಲಿ ಲಾರ್ಜೆಸ್ಟ್ ಇದನ್ನ ನಾವು MSME ಸೆಕ್ಟರ್ ನ ಕ್ಲಸ್ಟರ್ ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ನಾವೇನೇ ಕಮ್ಮಿ ದುಡ್ಡಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನೀವು ಬಂದು ನೀವು ಫ್ಯಾಕ್ಟರಿಗಳನ್ನ ಸೆಟಪ್ ಮಾಡಿ 40,000 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಕ್ವೀನ್ ಸಿಟಿ ಅನ್ನು ಮಾಡ್ತಾ ಇದ್ದೀವಿ. ರಾಜಗೋಪಾಲ್ ಒಳ್ಳೆ ಪ್ರಾಜೆಕ್ಟ್ ಹೋಗ್ತೇನೆ, ಆದ್ರೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ರಿಯಲಿಸ್ಟಿಕ್ ಆಗಿ ಸರ್ಕಾರದೇ ಒಂದು ಆದೇಶ ಇದೆ, KEDB ಮಾಡಿದ್ರೆ ಯಾವುದೇ ಲೇಔಟ್ ಮಾಡಿದ್ರೆ 20% MSMEಗಳೇ ಮೀಸಲಿಡಬೇಕು ಅಂತ. ಕಳೆದ 10 ವರ್ಷಗಳಲ್ಲಿ KEDB ಲೇಔಟ್ಗಳಲ್ಲಿ ಒಂದೇ ಒಂದು ಲೇಔಟ್ ಅಲ್ಲಿ MSME ಮೀಸಲಿಟ್ಟಿನ ತೋರಿಸಿ. ನಾನು ರಾಜ್ಯಕ್ಕೆ ಸಿದ್ದರಾಮಯ್ಯನವರು ಕೂಡ ನನ್ನ ಬಜೆಟ್ ಮೀಟಿಂಗ್ ಅಲ್ಲಿ ಕೇಳಿದೆ, 20 ನೀವು ಕೊಡದೇ ನಮಗೆ ಇಲ್ಲಿ ನಮಗೆ ಬೇಕಾಗಿರೋದು 2,000, 3,000, 5,000 ಅಡಿ ಅಷ್ಟೇ. ನಮ್ಗೆ ಎಕರೆ ಗಟ್ಟಲೆ ಜಮೀನೇ ಬೇಕಾಗಿಲ್ಲ. ನಮಗೆ ದೊಡ್ಡ ದೊಡ್ಡ 1,000 ಎಕರೆ ಕೊಟ್ಟರೆ ಇಂಡಸ್ಟ್ರಿಗಳು ಕೊಟ್ಟಿದ್ದಾರೆ. ಬಟ್ ಆದ್ರೆ ನಮಗೆ ಬಂದಿದ್ದೇನು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು 99% ಸರ್ವೆ ನಮ್ಮ ಎಂಪ್ಲಾಯ್ಮೆಂಟ್ ಪ್ರೊವೈಡರ್ ಇರೋದು. ನಮಗೆ ಬಂದಿದ್ದೇನು ನಾವು ನಮಗೆ KSSIDC ಮೂಲಕ KEDB ನಮಗೆ ಸರ್ಕಾರದ ಆದೇಶನ ಒಂದು ಪಾಲನೆ ಮಾಡಿದ್ರೆ ಸರ್ಕಾರಿ ಸಂಸ್ಥೆಗೆ ಅದು ಸರ್ಕಾರಿ ಸಂಸ್ಥೆಗೆ ಇರಬೇಕಾದು. ನಾವು ಹೆಂಗ್ ಉದ್ಧಾರ ಆಗೋದು? ನಾವು ಸಮಾಜ ಮಾರ್ಕೆಟ್ ರೇಟ್ ಅಲ್ಲಿ ಜಮೀನಲ್ಲಿ ತಗೊಳ್ಳೋದು ನಾವು. ಎಸ್ ಸರ್, ಮಾತಾಡೋಣ.